Good morning, students. Since last few classes we learning about the animal kingdom. Living organisms are broadly classified into 5 kingdoms: kingdom Monera, Protista, Mycota, Plantae, Animalia. ಅದರಲ್ಲಿ ಅನಿಮಲ್ ಕಿಂಗ್ಡಮ್ ಬಗ್ಗೆ ಲಾಸ್ಟ್ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ಅಬೌಟ್ 1.7 to 1.8 described species are there. These are here again classified into 11 phyla. I told that ಯಾವುದದು ಫೈಲಮ್ ಪೋರಿಫೆರಾ, ಸಿಲೆಂಟರೇಟಾ, ಟೀನೋಫೋರಾ, ಪ್ಲಾಟಿಹೆಲ್ಮಿಂಥಿಸ್, ಅಸ್ಕಿಹೆಲ್ಮಿಂಥಿಸ್, ಅನಿಲೀಡಾ, ಆರ್ಥ್ರೋಪೋಡಾ, ಮೊಲಸ್ಕಾ, ಎಕಿನೋಡರ್ಮೇಟಾ, ಹೆಮಿಕಾರ್ಡೇಟಾ ಆ್ಯಂಡ್ ಕಾರ್ಡೇಟಾ. ಮತ್ತು ಈ ಎಲ್ಲ ಅನಿಮಲ್ಸ್ಗಳನ್ನು ಯಾವ ಬೇಸ್ ಮೇಲೆ ಕ್ಲಾಸಿಫಿಕೇಶನ್ ಮಾಡಿದ್ದಾರೆ ಅನ್ನೋದನ್ನು ಕೂಡ ನಾನು ಹೇಳಿದೆ. These animals are classified based on body organization. ಅಂದರೆ ಸೆಲ್ಯುಲರ್ ಲೆವೆಲ್ ಆರ್ಗನೈಜೇಷನ್ ಇದೆನೋ, ಟಿಶ್ಯೂ ಲೆವೆಲ್ ಆರ್ಗನೈಜೇಷನ್ ಇದೆನೋ, ಆರ್ಗನ್ ಲೆವೆಲ್ ಆರ್ಗನೈಜೇಷನ್ ಇದೆನೋ, ಅಥವಾ ಆರ್ಗನ್ ಸಿಸ್ಟಮ್ ಆರ್ಗನೈಜೇಷನ್ ಇದೆನೋ ಅನ್ನೋದ್ರ ಮೇಲೆ, ಮತ್ತು ಬಾಡಿ ಸಿಮೆಟ್ರಿಯ ಮೇಲೆ, ವೆದರ್ ದ ಅನಿಮಲ್ ಈಸ್ ಎಸಿಮೆಟ್ರಿಕಲ್ ಆರ್ ರೇಡಿಯಲಿ ಸಿಮೆಟ್ರಿಕಲ್ ಆರ್ ಬೈಲ್ಯಾಟ್ರಲಿ ಸಿಮೆಟ್ರಿಕಲ್, ಮತ್ತು ಬಾಡಿ ಸೆಗ್ಮೆಂಟೇಷನ್ ಏನು, ಬಾಡಿ ಈಸ್ ಎ ಸೆಗ್ಮೆಂಟೆಡ್ ಆರ್ ಅ ಸೆಗ್ಮೆಂಟೆಡ್ ಅನ್ನೋದ್ರ ಬಗ್ಗೆ, ಪ್ರೆಸೆನ್ಸ್ ಆರ್ ಆಬ್ಸೆನ್ಸ್ ಆಫ್ ನೋಟೋಕಾರ್ಡ್ ಮತ್ತು ಈ ಪ್ರೈಮರಿ ಜರ್ಮ್ ಲೇಯರ್ಸ್, ಎಕ್ಟೋಡರ್ಮ್, ಮೀಸೋಡರ್ಮ್, ಎಂಡೋಡರ್ಮ್, ಇವೆಲ್ಲ ಕ್ರೈಟೀರಿಯಾಗಳನ್ನು ನೋಡಿಕೊಂಡು ಈ ಒಂದು ಎನಿಮಲ್ಸ್ಗಳನ್ನು 11 ಫೈಲಾಗಳನ್ನಾಗಿ ಕ್ಲಾಸಿಫಿಕೇಶನ್ ಮಾಡಿದ್ದಾರೆ. ಅದರಲ್ಲಿ ಈಗಾಗಲೇ ಪ್ರೀವಿಯಸ್ ವಿಡಿಯೋ ಕ್ಲಿಪ್ಪಲ್ಲಿ ನಾನು ಫೈಲಮ್ ಪೋರಿಫೆರಾ ಬಗ್ಗೆ ಮತ್ತು ಅದರ ಜನರಲ್ ಕ್ಯಾರೆಕ್ಟರ್ಸ್ಗಳನ್ನು ಮತ್ತು ಆ ಒಂದು ಫೈಲಮಲ್ಲಿ ಯಾವ ಎನಿಮಲ್ಸ್ಗಳನ್ನು ಪ್ಲೇಸ್ಮೆಂಟ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿದೆ. ಟುಡೇ ವಿ ಲರ್ನ್ ಅಬೌಟ್ ದಿ ನೆಕ್ಸ್ಟ್ ಸೆಕೆಂಡ್ ಫೈಲಮ್ ಸಿಲೆಂಟರೇಟಾ. ಅಂದರೆ ಸಿಲ್ ಅಂದರೆ ಇಲ್ಲಿ ಕ್ಯಾವಿಟಿ ಅಂತ ಆಗುತ್ತೆ, ಇಲ್ಲಿ ಮತ್ತೆ ಸಿಲೆಂಟರೇಟಾ, ಎಂಟಿರಾನ್ ಅಂದರೆ ಗಟ್ ಅಂತ, GUT ಗಟ್ ಅಂದರೆ ಈ ಅಲಿಮೆಂಟರಿ ಕೆನಲ್ ಅಂತ ಅರ್ಥ ಆಗುತ್ತೆ. ಫಸ್ಟ್ ಟೈಮ್ ಈ ಒಂದು ಎನಿಮಲ್ಸ್ಗಳಲ್ಲಿ ಈ ಥರ ಗಟ್ ಅಂದರೆ ಎಲಿಮೆಂಟರಿ ಕೆನಲ್ ಫಾರ್ಮೇಷನ್ ಆಗಿದ್ದರಿಂದ ಇವುಗಳನ್ನು ಸಿಲೆಂಟರೇಟ್ ಅಂತ ಕರಿತೀವಿ. ಈಗ ಇವುಗಳ ಒಂದು ಕಾಮನ್ ಕ್ಯಾರೆಕ್ಟರ್ಸ್, ದೇರ್ ಆರ್ ಥೌಸಂಡ್ಸ್ ಆಫ್ ಸ್ಪೀಸೀಸ್ ಆಫ್ ಎನಿಮಲ್ಸ್ ಆರ್ ಪ್ಲೇಸ್ಡ್ ಇನ್ ಫೈಲಮ್ ಸಿಲೆಂಟರೇಟಾ. ಆ ಎಲ್ಲ ಒಂದು ಎನಿಮಲ್ಸ್ಗಳ ಕಾಮನ್ ಕ್ಯಾರೆಕ್ಟರ್ಸ್ಗಳು ಯಾವುದು, ಅವುಗಳ ಸಿಲೆಂಟ್ ಫೀಚರ್ಸ್ಗಳು ಯಾವುದು ಅನ್ನೋದನ್ನು ನಾವು ಇಲ್ಲಿ ಡಿಸ್ಕಸ್ ಮಾಡೋಣ. ಆಲ್ಮೋಸ್ಟ್ ಆಲ್ ದೀಸ್ ಎನಿಮಲ್ಸ್ ಆರ್ multicellular. The organisms or animals are multicellular. Means their body is made up of a number of cells. So these animals are multicellular eukaryotic animals.
Next, these animals only found in water. So it means they are aquatic. They are aquatic. ಅಂದ್ರೆ ಈ ಫೈಲಮ್ ಅಲ್ಲಿ ಬರ್ತಕ್ಕಂಥ ಎಲ್ಲ ಎನಿಮಲ್ಸ್ಗಳು ಕೇವಲ ವಾಟರ್ ಬಾಡಿಗಳಲ್ಲಿ ಇರುತ್ತೆ. ಸೊ ದೇ ಆರ್ ಆಲ್ aquatic. They are not found on land, soil or in air. Strictly they are aquatic. ಅಂದರೆ ವಾಟರ್ ಬಾಡಿಯಲ್ಲಿ ಮಾತ್ರ ಇದು ಕಂಡು ಬರುತ್ತೆ. ಭೂಮಿಯ ಮೇಲೆ 2 types ವಾಟರ್ ಅನ್ನು ಕಾಣ್ತೀವಿ. ಒಂದು ಓಷನ್ ಅಲ್ಲಿರ್ತಕ್ಕಂಥದ್ದು ಸಾಲ್ಟ್ ವಾಟರ್, ಅದನ್ನು ಮರೀನ್ ವಾಟರ್ ಅಂತ ಕರಿತೀವಿ. ಇನ್ನೊಂದು ಲ್ಯಾಂಡ್ ಮೇಲೆ ರಿವರ್ ಪಾಂಡಲ್ಲಿರ್ತಕ್ಕಂಥ ಸ್ವೀಟ್ ವಾಟರ್, ಅದನ್ನು ಫ್ರೆಶ್ ವಾಟರ್ ಅಂತ ಕರಿತೀವಿ. ಎಕ್ಸೆಪ್ಟ್ ಒನ್ ಎನಿಮಲ್, ಯಾವುದದು? ಹೈಡ್ರಾ. ಎಕ್ಸೆಪ್ಟ್ ಒನ್ ಸ್ಪೀಸಿಸ್ ಹೈಡ್ರಾ, ಆಲ್ ಸಿಲಿಂಡರಿ ಆರ್ ಫೌಂಡ್ ಇನ್ ಮರೀನ್ ವಾಟರ್. ನೋಡಿ, ಎಲ್ಲ ವಾಟರ್ ಬಾಡಿಯಲ್ಲಿ ಮಾತ್ರ ಇರುತ್ತೆ, ಅಂದ್ರೆ ಅಕ್ವಾಟಿಕ್. ಅದು ಯಾವ ವಾಟರ್ ಅಲ್ಲಿ? ಮರೀನ್ ವಾಟರ್, ಅಂದ್ರೆ ಸಾಲ್ಟ್ ವಾಟರ್, ಸಮುದ್ರದ ನೀರಲ್ಲಿ ಇರುತ್ತೆ. ಒಂದನ್ನ ಬಿಟ್ಟು ಯಾವುದದು? ಹೈಡ್ರಾ. ಹಾಗಾದ್ರೆ ಹೈಡ್ರಾ ಎಲ್ಲಿ ಕಂಡು ಬರುತ್ತೆ? ಇನ್ ಅ ಫ್ರೆಶ್ ವಾಟರ್ ಬಾಡೀಸ್. ಸೊ ದೀಸ್ ಆರ್ಗ್ಯಾನಿಸಮ್ಸ್ ಮೀನ್ಸ್ ಎನಿಮಲ್ಸ್ are diploblastic. Diploblastic. It means their body is formed only from 2 primary germ layers. Outermost layer ectoderm, innermost layer endoderm. There is no middle mesoderm. ಸುತ್ತ ಎಕ್ಟೋಡರ್ಮ್ ಇರುತ್ತೆ, ಒಂದು ಪ್ರೈಮರಿ ಜರ್ಮ್ ಲೇಯರ್, ಇನ್ನೊಂದು ಎಂಡೋಡರ್ಮ್ ಇರುತ್ತೆ. ಎರಡರ ಮಧ್ಯ ಮೀಸೋಡರ್ಮ್ ಇರಲ್ಲ ಮತ್ತು ಆ ಭಾಗ ದಟ್ ಈಸ್ ಫಿಲ್ಡ್ ವಿತ್ ಅ ಫ್ಲೂಯಿಡ್ ಕಾಲ್ಡ್ ಮೀಸೋಗ್ಲಿಯಾ. ಹಾಗಾಗಿ ಕೇವಲ ಈ ಸಿಲಿಂಡರೇಟ್ ಬಾಡಿಗಳು 2 ಜರ್ಮ್ ಲೇಯರ್ಸ್ಗಳಿಂದ ಫಾರ್ಮೇಷನ್ ಆಗಿರೋದ್ರಿಂದ ಇವುಗಳನ್ನು ಡಿಪ್ಲೋಬ್ಲಾಸ್ಟಿಕ್ ಎನಿಮಲ್ಸ್ ಅಂತ ಕರೀತೀವಿ. ಓಕೆ, ದೀಸ್ ಎನಿಮಲ್ಸ್ ಎಕ್ಸಿಬಿಟ್ 2 ಬಾಡಿ ಫಾರ್ಮ್ಸ್. 2 ಬಾಡಿ ಫಾರ್ಮ್ಸ್. One polyp. This is one body form. Another medusa. ಹೀಗೆ 2 ಬಾಡಿ ಫಾರ್ಮ್ಸ್ಗಳಿರುತ್ತೆ. ಒನ್ ಫಾರ್ಮ್ ಈಸ್ ಕಾಲ್ಡ್ ಪಾಲಿಪ್, ಅನದರ್ ಮೆಡುಸಾ. ಶೋಸ್ ಆಲ್ಟರ್ನೇಟ್ ಜನರೇಷನ್ ಬೈ ಅ asexual reproduction. Polyp produces medusa. By a asexual reproduction, the polyp form produces the another form medusa. By a sexual reproduction, medusa produces a polyp. ಹೀಗೆ ಈ ಒಂದು ಫೈಲಮ್ ಅಲ್ಲಿ ಬರ್ತಕ್ಕಂಥ ಎನಿಮಲ್ಸ್ಗಳು ಆಲ್ಟರ್ನೇಟ್ 2 ಜನರೇಷನ್ಸ್ಗಳನ್ನು ಹೊಂದಿದೆ. ಒಂದು ಪಾಲಿಪ್ ಫಾರ್ಮ್ ಅಲ್ಲಿ ಇರುತ್ತೆ, ಇನ್ನೊಂದು ಮೆಡ್ಯೂಸಾ ಫಾರ್ಮ್ ಅಲ್ಲಿ ಇರುತ್ತೆ. ಪಾಲಿಪ್ ಫಾರ್ಮ್ ಇಂದ ಮೆಡ್ಯೂಸಾ ಫಾರ್ಮೇಷನ್ ಆಗುತ್ತೆ. ಹಾಗೆ ಬೈ ಅಸೆಕ್ಷುವಲ್ ರೀಪ್ರೊಡಕ್ಷನ್ ಮೆಡ್ಯೂಸಾ ಇದ್ದಿದ್ದು ಪಾಲಿಪ್ ಆಗುತ್ತೆ. ಹಾಗೆ ಬೈ ಅ ಸೆಕ್ಷುವಲ್ ರೀಪ್ರೊಡಕ್ಷನ್. ಹೀಗೆ ಪಾಲಿಪ್ ಇದ್ದಿದ್ದು ಮೆಡ್ಯೂಸಾ ಆಗುವುದನ್ನು, ಮೆಡ್ಯೂಸಾ ಇದ್ದಿದ್ದು ಪಾಲಿಪ್ ಆಗುವುದನ್ನು ನಾವು ಮೆಟಾಜೆನೆಸಿಸ್
called metagenesis. It is commonly called a metagenesis. So these animals exhibit alternate form of a generation is called metagenesis. The animals belongs in this phylum, ಅಂದ್ರೆ ಫೈಲಮ್ ಸಿಲೆಂಟಾರೇಟಾದಲ್ಲಿ ಇಟ್ಟಿರ್ತಕ್ಕಂಥ ಎಲ್ಲ ಎನಿಮಲ್ಸ್ಗಳನ್ನ ಸಾಮಾನ್ಯವಾಗಿ ನಾವು ಏನಂತ ಕರಿತೀವಿ? ನಿಡರಿಯನ್ಸ್. CNIDARIANS. ಸಿ ಅಲ್ಲಿ ಸೈಲೆಂಟ್ ಆಗುತ್ತೆ. ನಿಡರಿಯನ್ಸ್. ಹೇಗೆ ಫೈಲಮ್ ಪೋರಿಫೆರಾದಲ್ಲಿ ಇಟ್ಟಂತ ಎನಿಮಲ್ಸ್ಗಳನ್ನು ನಾವು ಸ್ಪಾಂಜಸ್ ಅಂತ ಕರಿತೀವಿ. ವಾಟ್ ಆರ್ ಸ್ಪಾಂಜಸ್? ದ ಎನಿಮಲ್ಸ್ ವಿಚ್ ಆರ್ ಪ್ಲೇಸ್ಡ್ ಇನ್ ಅ ಫೈಲಮ್ ಪೋರಿಫೆರಾ are commonly called as sponges. Similarly, the animals which are placed in phylum Coelenterata are called Cnidarians. Digestion in these animals is by both intracellular, extracellular. Digestion andre breakdown of complex food into a simple food molecules. ಇದು ಎಲ್ಲ ಎನಿಮಲ್ಸ್ಗಳಲ್ಲಿ ಆಗುತ್ತೆ. ಕೆಲವು ಲೋವರ್ ಅನಿಮಲ್ಸ್ಗಳಲ್ಲಿ ದಿಸ್ ಪ್ರಾಸೆಸ್ ಆಫ್ ಡೈಜೆಷನ್ ಟೇಕ್ಸ್ ಪ್ಲೇಸ್ ಇನ್ಸೈಡ್ ದ ಸೆಲ್ ಈಸ್ ಕಾಲ್ಡ್ ಇಂಟ್ರಾಸೆಲ್ಯುಲರ್ ಡೈಜೆಷನ್. ಟೇಕ್ಸ್ ಪ್ಲೇಸ್ ಇನ್ ಆಲ್ single-celled eukaryotic organisms like amoeba, euglena, paramecium. Among the multicellular organisms, poriferans are sponges. ಇಲ್ಲಿ ಸೆಲ್ ಒಳಗೆ ಡೈಜೆಷನ್ ಆಗುತ್ತೆ. ಹಾಗೆಯೇ ಇವನ್ ಡೈಜೆಷನ್ ಆಲ್ಸೋ ಟೇಕ್ಸ್ ಪ್ಲೇಸ್ ಔಟ್ಸೈಡ್ ದ ಸೆಲ್ in a gut or enteron is called extracellular digestion. ಹೀಗೆ ಇಂಟ್ರಾಸೆಲ್ಯುಲರ್ ಮತ್ತು ಎಕ್ಸ್ಟ್ರಾಸೆಲ್ಯುಲರ್ ಎರಡು ಟೈಪ್ ಡೈಜೆಷನ್ ಈಸ್ ಬೋತ್ ಬೈ ಇಂಟ್ರಾಸೆಲ್ಯುಲರ್ and even extracellular. Both the type of digestion takes place. Innu the body is almost cylindrical. ಹೀಗಿರುತ್ತೆ ಇವುಗಳ ಬಾಡಿ ಹೀಗೆ cylindrical type ಇರುತ್ತೆ. Mouth is found towards interior side, that is the mouth. Through a mouth it takes a food. ನೋಡಿ ಮೌತ್ ಮುಖಾಂತರ ಫುಡ್ ಅನ್ನು ತಗೊಳ್ಳುತ್ತೆ. ಒಳಗೆ ಒಂದು ಕ್ಯಾವಿಟಿ ಇದೆ. that cavity is called the enteron or gut. Here at that part digestion of the food takes place. ಮತ್ತೆ what about is whole food eaten by the animal is digested in the body? No. ಯಾವ ಎನಿಮಲ್ಸ್ಗಳಲ್ಲೂ ಕೂಡ ಸಂಪೂರ್ಣವಾಗಿ ತಿಂದ ಎಲ್ಲ ಫುಡ್ ಡೈಜೆಸ್ಟ್ ಆಗಲ್ಲ. ಸ್ವಲ್ಪ ಫುಡ್ ಡೈಜೆಸ್ಟ್ ಆಗದೆ ಹಾಗೆ ಉಳಿಯುತ್ತೆ. ದಟ್ ಅನ್ಡೈಜೆಸ್ಟೆಡ್ ಫುಡ್ ಇನ್ ಹೈಯರ್ ಅನಿಮಲ್ಸ್ ಎಲಿಮಿನೇಟ್ ಥ್ರೂ ಅ ಓಪನಿಂಗ್ ಕಾಲ್ಡ್ ಏನಸ್. ಮೌತ್ಗೆ ಅಪೋಸಿಟ್ ಆಗಿ ಇಲ್ಲಿ ಮತ್ತೊಂದು ಓಪನಿಂಗ್ ಇರುತ್ತೆ, ಅದನ್ನು ಏನಸ್ ಅಂತ ಕರಿತೀವಿ. ಆ ಏನಸ್ ಮುಖಾಂತರ ಆ ಅನ್ಡೈಜೆಸ್ಟೆಡ್ ಫುಡ್ ಎಲ್ಲ ಹೊರಗೆ ಹೋಗಬೇಕು. ಆದರೆ ಈ ಸಿಲೆಂಟರೇಟಾದಲ್ಲಿ ಇನ್ನೂ ಫಸ್ಟ್ ಟೈಮ್ ಡೈಜೆಸ್ಟಿವ್ ಸಿಸ್ಟಮ್ ಡೆವಲಪ್ ಆಗಿದೆ. ಅದು ಹೇಗಿದೆ? ಇಟ್ ಇಸ್ ವೆರಿ ವೆರಿ ಪ್ರಿಮಿಟಿವ್. ಇಟ್ ಇಸ್ ನಾಟ್ ವೆಲ್ ಡೆವಲಪ್ಡ್.
ಜಸ್ಟ್ ಆಗ ತಾನೇ ಡೈಜೆಸ್ಟಿವ್ ಸಿಸ್ಟಮ್ ಆಗಿದೆ, ಮೌತ್ ಇದೆ, ಫುಡ್ಡನ್ನು ಒಳ ತಗೊಳ್ಳಿಕ್ಕೆ, ಡೈಜೆಸ್ಟ್ ಮಾಡಲಿಕ್ಕೆ ಎಂಟಿರಾನ್ ಅಂದರೆ ಗಟ್ ಫಾರ್ಮೇಷನ್ ಆಗಿದೆ. ಅದಕ್ಕೋಸ್ಕರ ಈ ಸಿಲ್ ಎಂಟಿರಾನ್ ಇರೋದ್ರಿಂದಲೇ ಈ ಎನಿಮಲ್ಸ್ಗಳನ್ನು ಸಿಲೆಂಟರೇಟ್ ಅಂತ ಕರೆಯೋದು. ಆದರೆ ಅನ್ಡೈಜೆಸ್ಟೆಡ್ ಫುಡ್ ಬಾಡಿಯಿಂದ ಹೊರ ಹೋಗಲಿಕ್ಕೆ ದೇರ್ ಈಸ್ ನೋ ಓಪನಿಂಗ್ ಅಂದರೆ ಏನಸ್ ಇಲ್ಲ. ಹಾಗಾದರೆ ಈ ಎನಿಮಲ್ಸ್ಗಳು ಅನ್ಡೈಜೆಸ್ಟೆಡ್ ಫುಡ್ಡನ್ನು ಬಾಡಿಯಿಂದ ಹೇಗೆ ಹೊರ ಹಾಕುತ್ತೆ ಅಂದರೆ ದಟ್ ಈಸ್ ಆಲ್ಸೋ ಥ್ರೂ ಮೌತ್. ಮೌತ್ ಮುಖಾಂತರನೇ ಫುಡ್ಡನ್ನು ತಗೊಳ್ಳುತ್ತೆ, ಫುಡ್ ಗಟ್ಟಲ್ಲಿ ಡೈಜೆಸ್ಟ್ ಆಗುತ್ತೆ, ಡೈಜೆಸ್ಟ್ ಆದ ಫುಡ್ಡನ್ನು ಅಬ್ಸಾರ್ಬ್ ಮಾಡಿಕೊಳ್ಳುತ್ತೆ, ಡೈಜೆಸ್ಟ್ ಆಗದೆ ಉಳಿದಂಥ ರಿಮೈನಿಂಗ್ ಅನ್ಡೈಜೆಸ್ಟೆಡ್ ಫುಡ್ ಮೌತ್ ಮುಖಾಂತರನೇ ಹೊರ ಹೋಗುತ್ತೆ. ಸೊ ದಟ್ ಡೈಜೆಸ್ಟಿವ್ ಸಿಸ್ಟಮ್ ಹ್ಯಾಸ್ ಅ ಸಿಂಗಲ್ ಓಪನಿಂಗ್ ಮೌತ್, ಬಟ್ ದೇರ್ ಈಸ್ ನೋ ಏನಸ್. And this mouth is externally surrounded by a finger-like projections. See, mouth is externally surrounded by a cylindrical finger-like projections are called tentacles. Mouth ಸುತ್ತ ಇರ್ತಕ್ಕಂಥ ಈ ಪ್ರೊಜೆಕ್ಷನ್ಸ್ಗಳನ್ನು, ಏನು ಫಿಂಗರ್ ಥರ ಪ್ರೊಜೆಕ್ಷನ್ಸ್ಗಳಿದೆಯಲ್ಲ, ಇವುಗಳನ್ನು ಟೆಂಟ್ಯಾಕಲ್ಸ್ ಅಂತ ಕರಿತೀವಿ. ದೀಸ್ ಟೆಂಟ್ಯಾಕಲ್ಸ್ ಹೆಲ್ಪ್ಸ್ ಟು ಕ್ಯಾಪ್ಚೂರ್ ದ ಫುಡ್, ಅಂದರೆ ನೀರಲ್ಲಿರ್ತಕ್ಕಂಥ ಫುಡ್ಡನ್ನು ಹೀಗೆ ಕ್ಯಾಪ್ಚೂರ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ದೀಸ್ ಟೆಂಟ್ಯಾಕಲ್ಸ್ ಆಲ್ಸೋ ಹೆಲ್ಪ್ಸ್ ಫಾರ್ ಲೋಕೋಮೋಷನ್. ಲೋಕೋಮೋಷನ್ ಅಂದರೆ ಮೂಮೆಂಟ್. ಎನಿಮಲ್ಸ್ಗಳು ಒಂದು ಪ್ಲೇಸಿಂದ ಮತ್ತೊಂದು ಪ್ಲೇಸ್ಗೆ ಮೂವ್ ಆಗೋದನ್ನು, ಅಂದರೆ ಚಲನೆ ಅಂತ ಹೇಳ್ತೀವಲ್ಲ, ಆಲ್ಮೋಸ್ಟ್ ಮೆಜಾರಿಟಿ ಎನಿಮಲ್ಸ್ ವಿಲ್ ಮೂವ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್ ಎಕ್ಸೆಪ್ಟ್ ಫ್ಯೂ ಲೋವರ್ ಆರ್ಗ್ಯಾನಿಸಮ್ಸ್, ದೇ ಆರ್ ಸೆಡೆಂಟರಿ, ಅಂದರೆ ಪ್ಲ್ಯಾಂಟ್ ಥರ ಫಿಕ್ಸ್ ಒಂದೇ ಪ್ಲೇಸಲ್ಲಿ ಇರುತ್ತೆ. ಅದು ಬಿಟ್ಟರೆ ಮೆಜಾರಿಟಿ ಮೂಮೆಂಟ್ ಆಗುತ್ತೆ. ಆ ಮೂಮೆಂಟನ್ನು ನಾವಿಲ್ಲಿ ಲೋಕೋಮೋಷನ್ ಅಂತ ಕರಿತೀವಿ. ಆ ಲೋಕೋಮೋಷನ್ಗೋಸ್ಕರ ಸರ್ಟನ್ ಆರ್ಗನ್ಸ್ ಡೆವಲಪ್ ಆಗಿದೆ. ದೇ ಆರ್ ಕಾಲ್ಡ್ ಟೆಂಟ್ಯಾಕಲ್ಸ್. ಹಾಗಾದರೆ ವಾಟ್ ಈಸ್ ದ ಫಂಕ್ಷನ್ಸ್ ಆಫ್ ದಿ ಟೆಂಟ್ಯಾಕಲ್ಸ್? ಟೆಂಟ್ಯಾಕಲ್ಸ್ ಹೆಲ್ಪ್ಸ್ ಫಾರ್ ಲೋಕೋಮೋಷನ್ ಆರ್ ಅ ಮೂಮೆಂಟ್, and they also helps to capture a food. ಇನ್ನು on the surface of the body, ಅಂದರೆ ಎನಿಮಲ್ ಬಾಡಿಯ ಎಕ್ಸ್ಟರ್ನಲ್ ಸರ್ಫೇಸ್ ಮೇಲೆ, on the surface of the tentacles, see there are a special type of cells. See, these are special type of cells. These cells are called these cells are called conocytes. Or even nidocytes. Even they may call it as nidocytes. 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 These are a special type of cells which has a sting-like capsule. The nidocytes have a sting-like capsule present over the surface of the body of an animal. Even they are also found on the surface of the tentacles. These nidocytes are a special type of cells which have that stinging capsule, ಚೂಪಾದ ಮುಳ್ಳಿನಂತಹ stinging capsule that helps for defense. ಬೇರೆ ಎನಿಮೀಸ್ಗಳು ಇದನ್ನು ಅಟ್ಯಾಕ್ ಮಾಡಿದಾಗ ಆ ಎನಿಮಲ್ಸ್ಗಳಿಂದ ತನ್ನನ್ನು ರಕ್ಷಣೆ ಮಾಡಿಕೊಳ್ಳುತ್ತೆ. ಹೀಗೆ ಡಿಫೆನ್ಸ್ಗೆ ಆ
ನೀಡೋಸೈಟ್ ಸೆಲ್ಸ್ಗಳು ಹೆಲ್ಪ್ ಆಗುತ್ತೆ. ಹೇಗೆ ಈ ಓರಿಫೆರೆನ್ಸ್ಗಳಲ್ಲಿ ಕಾಲರ್ ಸೆಲ್ಸ್ಗಳಂತ ಇತ್ತು, ಇಲ್ಲಿ ಅದೇ ಥರ ನೀಡೋಸೈಟ್ಸ್ಗಳಿದೆ. ಮತ್ತು ಇವನ್ ದಟ್ ಆಲ್ಸೋ ಹೆಲ್ಪ್ಸ್ ಫಾರ್ ಆಂಕರೇಜ್ ಟು ಹೋಲ್ಡ್, ಯಾವುದಾದ್ರೂ ಒಂದು ಆಬ್ಜೆಕ್ಟ್ ಅನ್ನು ಗಟ್ಟಿಯಾಗಿ ಹಿಡ್ಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ ಮತ್ತು ಡಿಫೆನ್ಸ್ಗೋಸ್ಕರ ಕೂಡ ಅದು ಹೆಲ್ಪ್ ಮಾಡುತ್ತೆ. And these coelenterate reproduce both by asexual and sexual method. In both the type of reproduction are noticed in a coelenterate. The common examples which belongs in coelenterate are called hydra, the animal hydra. ಮತ್ತೆ ಅರೇಲಿಯಾ, ಹೈಡ್ರಾ, ಅರೇಲಿಯಾ, ಫೈಸೀಲಿಯಾ. ಸೊ ಹೀಗೆ ಸಾಕಷ್ಟು ಎನಿಮಲ್ಸ್ಗಳನ್ನು ನಾವು ಇಲ್ಲಿ ಕಾಣ್ತೀವಿ. ಫೈಸೀಲಿಯಾ, ಅರೇಲಿಯಾ ಮತ್ತು ಹೈಡ್ರಾ, ದೀಸ್ ಆರ್ ಆಲ್ ದಿ ಎನಿಮಲ್ಸ್ which belongs in the phylum Coelenterata. These are few important general characters or salient features of the phylum Coelenterata. These are multicellular organisms. These are found in water, so aquatic, mainly exclusively marine forms, except that is hydra, that is found in fresh water. These are diploblastic animals. These animals exhibit two alternate generations, polyp and medusa. Asexually, polyp produces the medusa. Sexually, medusa produces the polyp. Is called metagenesis. These animals, the animals which are placed in phylum Coelenterata, are commonly called cnidarians, and digestion in these animals is by both intracellular as well as extracellular. The body surface and tentacles are externally surrounded by a special type of cells. They are called cnidocytes, which helps for anchorage, defense. Mouth is surrounded by finger-like projections called tentacles. They helps for locomotion or movement, and they are also helps to capture food. And so these are the few examples: hydra, arelia, physelia. This is about the salient features of the phylum Coelenterata. Next, we move on to another phyla. Total, there are 11 phylums are there. The kingdom Animalia or the animal kingdom is divided into 11 phyla: Porifera, Coelenterata. Next, that is Ctenophora. Next phylum is a third phylum, named Ctenophora. See, next phylum, third phylum, named phylum Ctenophora. These animals, the animals which are placed in a phylum Ctenophora are commonly called,
ವಾಲ್ನಟ್ಸ್. ನೋಡಿ, ಫೈಲಮ್ ಕೋರಿಫೆರಾದಲ್ಲಿ ಇದ್ದಂಥ ಎನಿಮಲ್ಸ್ಗಳನ್ನು ಸ್ಪಾಂಜಸ್ ಅಂತ ಕರೆದ್ವಿ. ಫೈಲಮ್ ಸಿಲೆಂಟರೇಟಾದಲ್ಲಿ ಇದ್ದಂಥ ಎನಿಮಲ್ಸ್ಗಳನ್ನು ನಾವು ನಿಡರಿಯನ್ಸ್ ಅಂತ ಕರೆದ್ವಿ. ಹಾಗೆಯೇ ಫೈಲಮ್ ಟೀನೋಫೋರಾದಲ್ಲಿ ಇರ್ತಕ್ಕಂಥ ಎನಿಮಲ್ಸ್ಗಳನ್ನು ಸಿ ವಾಲ್ನಟ್ಸ್ ಅಂತ ಕರೀತೀವಿ. ಆರ್ ಕೋಮ್ ಜೆಲ್ಲೀಸ್ ಅಂತ ಕೂಡ ಕರೀತೀವಿ. ದೇ ಆರ್ ಆಲ್ಸೋ ಕಾಲ್ಡ್ ಕೋಮ್ jellies. What are comb jellies? Sea walnuts andre same. The animals placed in a phylum Ctenophora are commonly called sea walnuts or comb jellies. These are exclusively marine. ನೋಡಿ, ಇನ್ನು ಫೈಲಮ್ ಸಿಲೆಂಟರೇಟಾದಲ್ಲಿ ಬೋತ್ ಮರೀನ್ ಫ್ರೆಶ್ ವಾಟರ್ ಎರಡೂ ಅಬ್ಸರ್ವ್ ಮಾಡಿದ್ವಿ. ಹೈಡ್ರಾ ಮಾತ್ರ ಫ್ರೆಶ್ ವಾಟರಲ್ಲಿತ್ತು, ಉಳಿದ ಎಲ್ಲ ಎನಿಮಲ್ಸ್ಗಳು ಮರೀನ್ ಫಾರ್ಮ್ ಇತ್ತು. ಸೊ ಇಲ್ಲಿ ನೋಡಿ, ದೀಸ್ ಆರ್ ಆಲ್ ಎಕ್ಸ್ಕ್ಲೂಸಿವ್ಲಿ ಮೆರೀನ್. ಆಲ್ ಆರ್ ಫೌಂಡ್ ಇನ್ ಅ ಓಷನ್, ಸಿ ವಾಟರ್, ಸಾಲ್ಟ್ ವಾಟರ್. ದೇರ್ ಈಸ್ ನೋ ಸಿಂಗಲ್ ಸ್ಪೀಸೀಸ್ ಫೌಂಡ್ ಇನ್ ಅ fresh water. These are multicellular. These are also multicellular and diploblastic. Means body is formed from two primary germ layers. Outermost layer is a ectoderm. Innermost layer is a endoderm. There is no middle mesoderm that is filled by a fluid called mesoglea. Nodi, commonly called sea walnuts or comb jellies. These are marine, exclusively marine form, diploblastic. Bodies formed from two germ layers. Almost ಇಲ್ಲಿ ನಾವು ಸಿಲಿಂಡರೇಟ್ ಕ್ಯಾರೆಕ್ಟರ್ಸ್ಗಳನ್ನು ಇಲ್ಲಿ ಕೂಡ ನಾವು ನೋಡ್ತಾ ಇದ್ದೀವಿ. Body is radially symmetrical. ಅದು ಕೂಡ ಸೇಮ್. Body is radially. ಅಂದ್ರೆ when you get the animal passing through central axis on any plane, cut the animal passing through central axis on any plane that produces two equal looking halves is called radially symmetrical. Even Coelenterata kuda radially symmetrical. Coelenterata kuda diploblastic. ಇಲ್ಲಿ Coelenterata ಮತ್ತು ಟೀನೋಫೋರಾಗಳಿಗೂ ಬಹಳಷ್ಟು ಸಿಮಿಲ್ಯಾರಿಟೀಸ್ಗಳನ್ನು ನಾವು ಕಾಣ್ತಿದ್ದೀವಿ. ಇನ್ನು body externally covered by, or it has, the body has 8, number 8 ciliated comb plates. These comb plates, how many? 8 comb, ciliated comb plates, which helps for locomotion. These are the locomotory organs. Which are the locomotory organs in ctenophores? This comb plates are the locomotory structures. ಮತ್ತೆ ಸಿಲೆಂಟರೇಟಾದಲ್ಲಿ ಟೆಂಟ್ಯಾಕಲ್ಸ್ಗಳಿತ್ತು. ಟೆಂಟ್ಯಾಕಲ್ಸ್ ಆರ್ ದಿ ಲೋಕೋಮೋಟರಿ ಆರ್ಗನ್ಸ್. ಇನ್ನು ಸ್ಪಾಂಜಸ್, ಕೋರಿಫೆರೆನ್ಸ್ಗಳಲ್ಲಿ ಲೋಕೋಮೋಟರಿ ಆರ್ಗನ್ಸ್ಗಳಿರಲಿಲ್ಲ. ಯಾಕಂದರೆ ಅದು ಆಲ್ಮೋಸ್ಟ್ ಅಲ್ಲಿ ಸೆಡೆಂಟರಿ ಇರುತ್ತೆ. ಅಂದರೆ ಒಂದು ಫಿಕ್ಸ್ಡ್ ಪ್ಲೇಸ್ಗೆ, ಯಾವುದೋ ಒಂದು ಆಬ್ಜೆಕ್ಟ್ಗೆ ಗಟ್ಟಿಯಾಗಿ ಅಂಟ್ಕೊಂಡಿರುತ್ತೆ, ಮೂಮೆಂಟ್ ಇರಲ್ಲ. ಹಿಯರ್ ಆಲ್ಸೋ ಡೈಜೆಷನ್ ಈಸ್ ಬೋತ್ ಎಕ್ಸ್ಟ್ರಾ ಸೆಲ್ಯುಲರ್ ಆ್ಯಂಡ್ ಇಂಟ್ರಾಸೆಲ್ಯುಲರ್. ಯಾವುದರಲ್ಲಿ? ಈ ಒಂದು
ಟೀನೋಫೋರಾದಲ್ಲಿ ಕೂಡ ಸಿ ವ್ಯಾಲ್ನೆಟ್ಸ್ಗಳಲ್ಲಿ ಕೂಡ ನಾವು ಸೇಮ್ ಕ್ಯಾರೆಕ್ಟರ್ಸ್ಗಳನ್ನು ಕಾಣ್ತೀವಿ. ಇನ್ನೊಂದು ತುಂಬ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಯಾವುದು ಅಂದರೆ ಈ ಟೀನೋಫೋರಾದ ತುಂಬ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಅಂದರೆ ದೀಸ್ ಎನಿಮಲ್ಸ್ ಎಮಿಟ್ ಲೈಟ್. ನೈಟ್ ಟೈಮ್ ನೀವು ನೋಡಿರ್ಬೋದು, ಕೆಲವು ಇನ್ಸೆಕ್ಟ್ಸ್ಗಳು ನೈಟ್ ಟೈಮ್ ಈಗ ಬೆಳಕನ್ನು ಬಿಡ್ತಾ ಇರುತ್ತೆ, ಮಿಂಚು ಹುಳು ಅಂತ ಕರೀತಾರೆ ಅವುಗಳನ್ನು. ಆ ಥರ ಈ ಒಂದು ಟೀನೋಫೋರಾದಲ್ಲಿ ಬರ್ತಕ್ಕಂಥ ಟೀನೋಪ್ಲನಾ ಅನಿಮಲ್ಸ್ಗಳೇನು ಮಾಡುತ್ತೆ, ಲೈಟನ್ನು ಎಮಿಟ್ ಮಾಡುತ್ತೆ, ಅಂದರೆ ಆಗಾಗ ಅದು ಬೆಳಕನ್ನು ಬಿಡ್ತಾ ಇರುತ್ತೆ. ದಿಸ್ ಈಸ್ ಕಾಲ್ಡ್ ಬಯೋಲುಮಿನಿಸೆನ್ಸ್. What is bioluminescence? Some animals emit a light. ತುಂಬ ಇನ್ಸೆಕ್ಟ್ಸ್ಗಳಲ್ಲಿ ಕಾಣ್ತೀವಿ, ಕೆಲವು ವರ್ಮ್ಸ್ಗಳಲ್ಲಿ ಕಾಣ್ತೀವಿ. ಎನಿಮಲ್ಸ್ಗಳು ಸ್ವತಃ ಲೈಟನ್ನು ಎಮಿಟ್ ಮಾಡುತ್ತೆ. ಈ ಟೀನೋಫೋರಾ ಎನಿಮಲ್ಸ್ಗಳು ಕೂಡ ಆ ರೀತಿಯಾಗಿ ಲೈಟನ್ನು ಎಮಿಟ್ ಮಾಡುತ್ತೆ. ದಟ್ ಈಸ್ ಕಾಲ್ಡ್ ಬಯೋಲುಮಿನಿಸೆನ್ಸ್. ಒಂದು ಮಾರ್ಕಿಗೆ ಇವೆಲ್ಲ ಕೇಳ್ತಕ್ಕಂಥದ್ದು. ವಾಟರ್ ಸಿ ವಾಲ್ನಟ್ಸ್ ಅಂತ ಕೇಳ್ಬೋದು. ದ ಎನಿಮಲ್ಸ್ ಪ್ಲೇಸ್ಡ್ ಇನ್ ಅ ಫೈಲಮ್ ಟೀನೋಫೋರಾ ಆರ್ ಕಾಮನ್ಲಿ ಕಾಲ್ಡ್ ಸಿ ವಾಲ್ನಟ್ಸ್ ಅಂತ ಹೇಳಬೇಕು. ವಾಟ್ ಆರ್ ಕೂಮ್ ಪ್ಲೇಟ್ಸ್ ಅಂತ ಕೇಳ್ಬೋದು, ಅಥವಾ ನೇಮ್ ದ ಲೊಕೊಮೋಟರಿ ಸ್ಟ್ರಕ್ಚರ್ ಆಫ್ ಟೀನೋಫೋರಾ ಅಂತ ಕೇಳಿದರೆ ದಟ್ ಈಸ್ ಕೂಮ್ ಪ್ಲೇಟ್ಸ್ ಆರ್ ದಿ ಸಿಲಿಯೇಟೆಡ್. 8 ಕೂಮ್ ಪ್ಲೇಟ್ಸ್ ಆರ್ ದಿ ಲೊಕೊಮೋಟರಿ ಸ್ಟ್ರಕ್ಚರ್ಸ್ ಅಂತ ಹೇಳಬೇಕು. ಮತ್ತೆ ವಾಟ್ ಈಸ್ ಬಯೋಲುಮಿನಿಸೆನ್ಸ್ ಅಂತ ಕೇಳಿದರೆ ದ ಫ್ಯೂ ಅನಿಮಲ್ಸ್ ಎಮಿಟ್ ಅ ಲೈಟ್. ದಿಸ್ ಕ್ಯಾರೆಕ್ಟರ್ ಈಸ್ ಕಾಲ್ಡ್ ಅ ಬಯೋಲುಮಿನಿಸೆನ್ಸ್. These animals reproduce sexually. These animals reproduce sexually. Asexual reproduction is not noticed in these animals. The most popular example which belongs in this phylum is Tenoplana. Is a animal that Tenoplana is a animal that belongs in a phylum Tenophora. So these are the general characters. See, the animals which are placed in phylum Tenophora are commonly called sea walnuts or comb jellies. These are exclusively marine forms. Body is diploblastic. Body is radially symmetrical. Body has 8 rows of ciliated comb plates which help for locomotion. These animals emit a light is called bioluminescence. These animals reproduce only by sexual method. The most popular example which belongs in phylum Tenophora is the Tenoplana. So these are the few examples. ಈ ದಿನ ನಾವು 2 ಫೈಲಮ್ಸ್ಗಳ ಜನರಲ್ ಕ್ಯಾರೆಕ್ಟರ್ಸ್ಗಳನ್ನು ಡಿಸ್ಕಸ್ ಮಾಡಿದ್ವಿ. ಒಂದು ಫೈಲಮ್ ಸಿಲೆಂಟರೇಟಾ, ಮತ್ತೊಂದು ಫೈಲಮ್ ಟೆನೋಫೋರಾ. ಇಲ್ಲಿಗೆ 11 ಫೈಲಮಲ್ಲಿ 3 ಫೈಲಮ್ಸ್ಗಳನ್ನು ಡಿಸ್ಕಸ್ ಮಾಡಿದ್ದೀವಿ. ನೆಕ್ಸ್ಟ್ ವಿಡಿಯೋ ಕ್ಲಿಪ್ಪಲ್ಲಿ ಮತ್ತೆ 2 ಫೈಲಮ್ಸ್ಗಳನ್ನು ಡಿಸ್ಕಸ್ ಮಾಡೋಣ. ಟು ದಿಸ್ ಪಾಯಿಂಟ್ ಐ ವಿಲ್ ಸ್ಟಾಪ್ ನೌ. ಥ್ಯಾಂಕ್ ಯು.